ಇಂದಿನಿಂದ ಕರ್ನಾಟಕ ಕತ್ತಲಲ್ಲಿ ಮುಳುಗಲಿದೆ. ರಾಜ್ಯಕ್ಕೆ ಬಹುತೇಕ ವಿದ್ಯುತ್ ಪೂರೈಸುತ್ತಿದ್ದ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದಲ್ಲಿ ದಾಸ್ತಾನಿದ್ದ ಕಲ್ಲಿದ್ದಲು ಖಾಲಿಯಾಗಿದೆ. ಸದ್ಯಕ್ಕೀಗ ಆರ್ಟಿಪಿಎಸ್ನಲ್ಲಿ ಕೇವಲ 600 ಮೆಗಾವ್ಯಾಟ್ ವಿದ್ಯುತ್ ಅಷ್ಟೇ ಉತ್ಪಾದನೆಯಾಗ್ತಿದೆ. ಹೀಗಾಗಿ ಜನತೆ ಅನಿವಾರ್ಯವಾಗಿ ಕತ್ತಲಲ್ಲೇ ಬದುಕು ಕಳೆಯಬೇಕಾಗುತ್ತೆ. ಕಳೆದ ಹಲವು ದಿನಗಳಿಂದ ರಾಜ್ಯ ಕತ್ತಲಲ್ಲಿದ್ದಲು ಸರ್ಕಾರ ಮಾತ್ರ ಈಗ ಎಚ್ಚೆತ್ತುಕೊಂಡಿದ್ದು, ನಿನ್ನೆ ಸಿಎಂ ಸದಾನಂದಗೌಡ ಇಂಧನ ಇಲಾಖೆ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ಕತ್ತಲಿನಿಂದ ರಾಜ್ಯವನ್ನು ಪಾರು ಮಾಡಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದ್ದು, ಇಂದಿನಿಂದ ರಾಜ್ಯಾದ್ಯಂತ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಜಾರಿಗೆ ಬರಲಿದೆ. ಬೆಂಗಳೂರಿನಲ್ಲಿ 2 ಗಂಟೆ, ಇತರೆ ನಗರಗಳಲ್ಲಿ 4 ಗಂಟೆ ಹಾಗೂ ಹಳ್ಳಿಗಳಲ್ಲಿ 6 ಗಂಟೆಗಳ ಕಾಲ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಈ ಮಧ್ಯೆ ಇಂದು ವಿದ್ಯುತ್ ಅಭಾವ ಕುರಿತು ಚರ್ಚಿಸಲು ಇಂಧನ ಇಲಾಖೆ ಅಧಿಕಾರಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಭೆಯಲ್ಲಿ ಲೋಡ್ ಶೆಡ್ಡಿಂಗ್ ಸಮಯ ನಿಗದಿಪಡಿಸಲಾಗುತ್ತೆ. ಇದೇ ವೇಳೆ ಇಂದು ಎಲ್ಲಾ ಹೆಸ್ಕಾಂ ವಲಯದಲ್ಲೂ ಲೋಡ್ ಶೆಡ್ಡಿಂಗ್ ವೇಳಾಪಟ್ಟಿ ಪ್ರಕಟವಾಗಲಿದೆ. ಆಗ ಎಲ್ಲೆಲ್ಲಿ ಎಷ್ಟು ಗಂಟೆ ಕರೆಂಟ್ ಕಟ್ ಅನ್ನೋದು ಪಕ್ಕಾ ಆಗಲಿದೆ. ಇನ್ನು ಕರೆಂಟ್ ಕಟ್ ಆಗ್ತಿರೋ ಬಗ್ಗೆ ಜನತೆ ಸಿಟ್ಟಿಗೆದ್ದಿದ್ದಾರೆ.